ಈ ಒಂದು ಕಪಿಲ ಹಸು ನಾವು ಪಂಜಾಬಿಂದ ತಂದಿರೋದು. ಪಂಜಾಬಿಂದ? ಹೌದೌದು. ಇದು ಹಾಲು ಬಂದು ನನ್ನ ಹತ್ರ 15 ಲೀಟರ್ ಹಾಲು ಕೊಡ್ತಾ ಇದೆ. ಗಿರಾ ಲಾಲ್ ಕಾಬ್ರಿ ಈ ಸೂರತ್ ಇಂದ ತಂದಿರೋದು. ನೋಡ್ಬೋದು ಕಿವಿಗಳು ಲಕ್ಷಣ ಎಲ್ಲ ಯಾವ ರೀತಿ ಇದೆ ಅಂತ. ನಾನೀಗ ಗುಜರಾತ್ ಅಥವಾ ರಾಜಸ್ಥಾನ ಪಂಜಾಬ್ ಅವ್ರು ಯಾವ ರೀತಿ ಅದೊಂದು ಸಂಕೀರ್ಣ ಮಾಡಿ ಅದೊಂದು ಪೆಡಿಗ್ರಿ ಮೇಂಟೈನ್ ಮಾಡ್ತಾ ಇದಾರೆ, ಅದೇ ರೀತಿ ಇವತ್ತು ನಮ್ಮ ಗೋಶಾಲೆನಲ್ಲೂ ನಾನು ಮಾಡ್ತಾ ಇದ್ದೀನಿ ಸರ್. ನೆಕ್ಸ್ಟ್ ನಿಮ್ಮನ್ನು ಗುಜರಾತ್ ಕರ್ಕೊಂಡು ಹೋಗ್ತೀನಿ ನಾನು. ಖಂಡಿತ ಸರ್, ನೀವು ನೆಕ್ಸ್ಟ್ ಹೇಳಿ. ಯಾಕಂದ್ರೆ ನೀವು ಅವಾಗ 2 ವರ್ಷದಿಂದ ಹೇಳಿದ್ರೆ ಸರ್ ಹಸುಗಳು ತಗೊಂಡು ಹೋಗ್ಬೇಕಾದ್ರೆ ನನ್ನೊಂದ್ಸತಿ ಕರೀರಿ ಸರ್, ನಾನು ನೋಡ್ತೀನಿ. ನಾವು ಒಂದು 9 ತಿಂಗಳು ಅಥವಾ 1 ವರ್ಷ ತಾಯಿ ಹಾಲು ಕುಡಿದು ಬದುಕ್ತೀವಿ. ನಂತರ ನಾವು ಸಾಯೋ ಗಂಟ ನಮ್ಮ ದೇಶೀಯ ಹಸುಗಳಾದಂಥ ಗೋಮಾತೆಯಿಂದ ಸಕಲ ಏನಿದ್ರು ಹಾಲು ಕುಡಿತೀವಿ. ಅದರಿಂದ ಇದನ್ನ ಗೋಮಾತೆ ಥರ ಇಟ್ಕೊಂಡು ಸಾಯೋ ತನಕ ಸಾಕೋಣ. ಸುಮ್ಮನೆ ಕಸಾಯಖಾನೆಗಳು ಕಟ್ಟೋದಾಗ್ಲಿ ಅಥವಾ ಹಾಲು ಕೊಡಲ್ಲ ಅಂದ್ಬಿಟ್ಟು ಸೈಡ್ಗೆ ಹಾಕೋದು ಬೇಡ. ಸರ್ ಇದು ಬಂದು ಸಾಯಿವಾಲಲ್ಲಿ ಕಪಿಲ ಹಸು ಅಂತ ನೋಡ್ಬೋದು ನೀವು. ಮುಂದೆ ಅದೇನೋ ಎಟ್ಟು ತಲೆಯಿಂದ ಕಾಲ್ ಭಾಗ ಅಂತಿರಲ್ಲ, ಹೌದು ಆ ತರ ನೋಡಿ. ತಲೆಯಿಂದ ತುದಿ ಬಾಲ್ದವರೆಗೂ ನೋಡಿ, ಎಲ್ಲಿಂದ ಎಲ್ಲಿಗೂ ಕಪ್ಪೆ, ಜೆಡ್ ಬ್ಲಾಕ್. ಹೌದು. ಆದ್ರಿಂದ ಕಪ್ಪು ಕಪಿಲ ಸಂಸ್ಕೃತದಲ್ಲಿ ಪದ, ಕನ್ನಡದಲ್ಲಿ ಕಪಿಲ ಕಪ್ಪು ಅಂತಾರೆ. ಹೌದು. ಇದು ಕಪ್ಪು ಬಣ್ಣದಲ್ಲಿರೋದ್ರಿಂದ ಕಪಿಲ ಹಸು ಇದು ಬಹಳ ಅಪರೂಪ. ಇದು ಸುಮಾರು ಜನ ಬಂದು ಪೂಜೆ ಮಾಡ್ಲಿಕ್ಕೆ ಬಹಳ ಶ್ರೇಷ್ಠವಾಗಿ ಪೂಜೆ ಮಾಡ್ತಾರೆ. ಮತ್ತೆ ಇದ್ರೊಂದು ಹಾಲು, ತುಪ್ಪ, ಬೆಣ್ಣೆ ಇದೆಲ್ಲ ಆಯುರ್ವೇದಿಕ್ ಮೆಡಿಸಿನ್ ವ್ಯಾಲ್ಯೂ ಜಾಸ್ತಿ ಯಥೇಚ್ಛವಾಗಿ ಪ್ರಾಪರ್ಟಿಗೆ ಹೋಗುತ್ತೆ. ಈ ತರ ಕಪಿಲ ಹಸುಗಳು ನಿಮ್ಗೆ ಒಂದು 10,000 ಹಸು 20,000 ಹಸುಗೆ ಒಂದು ಬರೋದು. ಅದರಿಂದ ಇದು ಬಹಳ ಅಪರೂಪದಲ್ಲಿ ಅಪರೂಪ ತಳಿ. ಮತ್ತೆ ಇದು ಬಹಳ ವಿಶೇಷ. ನೋಡ್ಬೋದು ಹಿಂದಿನ ಕಾಲದಲ್ಲಿ ಯಜ್ಞ ಹೋಮ ಮಾಡ್ಬೇಕಾದ್ರೆ ನೀವು ಹಲವಾರು ವೇದ ಉಪನಿಷತ್ತುಗಳಲ್ಲೆಲ್ಲ ಕೇಳ್ಬೋದು. ಈ ಋಷಿ ಮುನಿಗಳೆಲ್ಲ ಕಪಿಲ ಹಸು ಕಟ್ಟಿದ್ರು, ಹೋಮಕ್ಕೆ ಅದರಲ್ಲೇ ಗೋಮೂತ್ರದಲ್ಲೆಲ್ಲ ಸಾಕ್ತಿದ್ರು. ಮತ್ತೆ ಅದ್ರದ್ದೊಂದು ಹಾಲೆಲ್ಲ ಹೋಮಕ್ಕೆ ತುಪ್ಪ ಎಲ್ಲ ಉಪಯೋಗ ಮಾಡಲ್ಲ ಅಂತ ಕಪಿಲ ಹಸುಗಳು ನೋಡಿದ್ರು. ಈ ಒಂದು ಕಪಿಲ ಹಸು ನಾವು ಪಂಜಾಬಿಂದ ತಂದಿರೋದು. ಪಂಜಾಬಿಂದ? ಹೌದೌದು. ಇದು ಹಾಲು ಬಂದು ನನ್ನ ಹತ್ರ 15 ಲೀಟರ್ ಹಾಲು ಕೊಡ್ತಾ ಇದೆ ಒಂದು ದಿನಕ್ಕೆ. ಹೌದೌದು. ಬಹಳ ಉತ್ಕೃಷ್ಟವಾದಂತ ಹಾಲು. ಮತ್ತೆ ಇದು ಮಕ್ಕಳಿಗೆ ಒಳ್ಳೆ ಕೊಟ್ರೆ ಮೆಮೊರಿ ಆಗ್ಲಿ ಅಥವಾ ವಯಸ್ಸಾಗಿರೋರ್ಗೆ ಮೊಣಕಾಲು ಸಹಿತ ಕ್ಯಾಲ್ಸಿಯಂ ಬೇಕು ಅನ್ನೋರ್ಗೆ ಇದು ಬಹಳ ವಿಶೇಷ. ಮತ್ತೆ ವಿಶೇಷವಾಗಿ ಗೋಪೂಜೆ ಮಾಡೋರ್ಗೆ ಕಪಿಲ ಹಸುಗಳೇ ಇವತ್ತು ಸಿಗ್ತಾ ಇಲ್ಲ. ಹೌದು ಸರ್. ಅಂತ ಒಂದು ಕಪಿಲ ಹಸು ನಮ್ಮ ಗೋಶಾಲೆಯಲ್ಲಿ ಇದೆ. ನಾವು ಇದು ಒಂದು ಪುಣ್ಯವಂತರು. ಈ ತರ ತಳಿ ಸಿಗ್ಬೇಕು ಅಂದ್ರೆ ನೋಡ್ಬೋದು ಇವ್ರದ್ದು. ಅಲ್ಲ ಸರ್, ಕೆಚ್ಚಲು ಸಮೇತ ಬ್ಲಾಕ್ ಇದೆ. ಹೌದು ಸರ್. ನೋಡಿ ನಾನು ಅದನ್ನ ಹೇಳೋದು ನೋಡಿ, ಮಲೆಗಳು ನೋಡಿ ಯಾವ ರೀತಿ ತೊಟ್ಟುಗಳು ಇದೆ ಅಂತ. ಈ ರೀತಿ ಇರುವಂತ ತೊಟ್ಟುಗಳು, ಈ ರೀತಿ ಇರುವಂತದ್ದು ಸೆಲೆಕ್ಷನ್ ಮಾಡ್ಕೊಬೇಕು ನಾವು. ಹಾಲು ಚೆನ್ನಾಗಿ ಕೊಡುತ್ತೆ. ಸೀಮೆ ಹಸುಗಿದ್ದಂಗಿದೆ ನೋಡಿ, ಹಾಲು ನಾಡಿ ನೋಡಿ. ಹೌದು ಸರ್. ಹೌದು ಹೌದು. ಈ ರೀತಿ ಇರುವಂತ ಹಸುಗಳು ಸೆಲೆಕ್ಷನ್ ಮಾಡ್ಬೇಕು ಸರ್, ಅವಾಗಲೇ ಹಾಲು ಇಳುವರಿ ಜಾಸ್ತಿ ಬರೋದು. ನೀವೇನು HF ಅಲ್ಲಿ ಬಾಟಮ್ ಕೆಚ್ಚಲು ಅಂತೀರಾ ನೋಡಿ, ಹೆಚ್ಚು ಕಮ್ಮಿ ಅದ್ರಲ್ಲಿ ಒಂದು 50% ಇದೆ. ಹೌದು ಸರ್. ಹೌದು ಹೌದು ಹೌದು. ಅದರಿಂದ ಹಾಲು ಕರೀತದೆ ಜಾಸ್ತಿ. ಹಸುನು ಅಷ್ಟೇ ನೋಡಿ ಎಷ್ಟು ಪ್ಯೂರ್ ಆಗಿದೆ ಇದು. ಅಲ್ಲ ಸರ್, ನೀವು ಗೋಶಾಲೆಯಲ್ಲಿ ಅದು ಏನು ಮೇವು ಹಾಕ್ತೀರಾ ಅಂತ, ಯಾಕಂದ್ರೆ ಎಲ್ಲ ಹಸುನು ಅಷ್ಟು ದಷ್ಟಪುಷ್ಟವಾಗಿ ತುಂಬಾ ಚೆನ್ನಾಗಿದೆ ಹಸುಗಳು ಸರ್. ನಮ್ದ್ರಲ್ಲಿ ನೋಡಿ ಸರ್, ನಿಮ್ ಎದುರುಗಣೆ ಕಾಣಿಸುತ್ತೆ. ಹೌದೌದು. ರಾಗಿ ಹುಲ್ ಸಿಕ್ಕಿದ್ರೆ ರಾಗಿ ಹುಲ್ ಹಾಕ್ತೀನಿ, ಭತ್ತದ ಹುಲ್ ಸಿಕ್ಕರೆ ಭತ್ತದ ಹುಲ್ಲೆ. ಪಾಪ 2 ಟ್ರಿಪ್ ಅದೇನೆ. ವಾರದಲ್ಲಿ ಯಾವಾಗಾರ 1 ದಿನ 2 ದಿನ ಯಾರಾದ್ರೂ ಪಾಪ ದಾನಿಗಳು ಹಸಿ ಹುಲ್ ಕೊಡ್ತಾರೆ, ಜೋಳದ ಕಡ್ಡಿ ತರಿಸ್ಕೊಡ್ತಾರೆ. ಅಥವಾ ನಮ್ಮ ತೋಟದಲ್ಲೂ ಬೆಳಿತಾ ಇದೀವಿ ಸರ್. ಬಟ್ ನಾನು ಇಷ್ಟ ಹಸುಗಳಿಗೂ ಬೆಳೆಯಕ್ಕೆ ಬೆಂಗಳೂರಲ್ಲಿ ಆಗ್ತಾ ಇಲ್ಲ. ಹೌದೌದು. ಯಾವಾಗ ಸಿಗುತ್ತೋ ಅವಾಗ ತಂದು ಹಾಕ್ತೀನಿ ಸರ್. ನಾವು ಯಾವಾಗ ಮದುವೆ ಆಮಂತ್ರಣ ಬಂದಾಗ ರಿಸೆಪ್ಷನ್ ಹೋದ್ರೆ ನಾನಾ ವೆರೈಟಿಗಳು ತಿಂತೀವಲ್ಲ, ಆ ರೀತಿ ಹಸಿ ಹುಲ್ ಸಿಕ್ಕಿದ್ರೆ ಪಾಪ ಇವಕ್ಕೊಂಥರ ಭರ್ಜರಿ ಊಟ. ಒಣ ಹುಲ್ಲಲ್ಲೇ ತಿನ್ಕೊಂಡು ನೋಡಿ ಇಷ್ಟು ಚೆನ್ನಾಗಿದಾವೆ ನಮ್ಮ ಹಸುಗಳು. ಹೌದೌದು. ಎಲ್ಲ ಹಸು ಸೂಪರ್ ಆಗಿದಾವೆ. ಆದ್ರಿಂದ ನಾವು ಯಾವ ರೀತಿ ಸೇವೆ ಮಾಡ್ತೀವಿ, ಯಾವ ರೀತಿ ಸಾಕ್ತಿವಿ ಅದ್ರ ಮೇಲೆ ಹೋಗುತ್ತೆ ಸರ್. ಹೌದೌದು. ದೇಶಿ ತಳಿಗಳು ಹಾಕೋದ್ರಿಂದ ಇದಕ್ಕೆ 0 ಮೇಂಟೆನೆನ್ಸ್, ಖರ್ಚು ಕಡಿಮೆ, ಮೇವು ತಿನ್ನೋದು ಕಡಿಮೆ, ಮತ್ ಕಾಯಿಲೆ ಬರಲ್ಲ. ಹಾಲು ಅಷ್ಟೇ ಯಥೇಚ್ಛವಾಗಿ ಹಾಲು ಬರುತ್ತೆ. ಯಾಕಂದ್ರೆ ನಾವು ಹಾಲು ಕೊಡುವಂತ ಇಳುವರಿ ಹಸುಗಳು ನಾವು ಸೆಲೆಕ್ಷನ್ ಮಾಡ್ಕೊಂಡ್ ಬಂದಿರೋದ್ರಿಂದ, ನನ್ನಲ್ಲಿರುವಂತ ನಾವು ಸೆಲೆಕ್ಷನ್ ಮಾಡ್ಕೊಂಡ್ ಬಂದಿರೋ ಹಸುಗಳು ಮಿನಿಮಮ್ ಒಂದು ಟೈಮ್ ಒಂದು 7 ಲೀಟರ್ ಆದ್ರೂ ಕರಿಯುತ್ತೆ. ಯಾಕಂದ್ರೆ ನಾನು ಸೆಲೆಕ್ಷನ್ ಮಾಡಿದಾಗೆಲ್ಲ 8 ಲೀಟರ್ ಮೇಲೆ ಇರೋದು ನಾನು ಸೆಲೆಕ್ಷನ್ ಮಾಡ್ಕೊಂಡ್ ಬರ್ತೀನಿ. ಬೈ ಚಾನ್ಸ್ ಅಲ್ಲಿ ಇಲ್ಲಿ ವಾತಾವರಣ ಕಡಿಮೆ ಆದ್ರೂ 1 ಲೀಟರ್ ಕಡಿಮೆ ಆಗ್ಬೋದು. ಅದಕ್ಕನ್ನ ಕಡಿಮೆ ಎಲ್ಲೂ ಕಡಿಮೆ ಆಗಲ್ಲ. ಯಾಕಂದ್ರೆ ಅವ್ರ ತಿಂಡಿ ಕೊಡ್ತಾರೆ ಅಂದ್ರೆ ನಾವು ಬೇಕಾದ್ರೆ ತಿಂಡಿ ಕೊಟ್ಕೊಬಹುದು. 1 ತಿಂಗಳು 2 ತಿಂಗಳು ರೂಢಿ ಮಾಡ್ತಾ ಮತ್ತೆ ನಂತರ ನಾವು ಕಡಲೆಕಾಯಿ ಹಿಂಡಿಗೆ ಬಂದು ಚೇಂಜ್ ಮಾಡ್ಕೊಬಹುದು. ಯಾಕಂದ್ರೆ 1 ತಿಂಗಳಲ್ಲಿ ಏನು ಅವ್ರು ಪಾಪ ತಿಂಡಿ ಪದಾರ್ಥ ಏನು ಕೊಡ್ತಾ ಇರ್ತಾರ, ನಾವು ಅದನ್ನ ನಾವು ಇಲ್ಲಿ ರೆಡಿ ಮಾಡ್ಕೊಬೇಕು. ಹೋಗ್ತಾ 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 ನಮ್ಮ ಆಹಾರ ತಿಂಡಿ ತಿನಿಸುಗಳು ನಾನು ಓದಿಸ್ಬೇಕು. ಭಾರತ ದೇಶದಲ್ಲಿ ಯಾವುದೇ ತಳ್ಳಿನ ತಗೊಂಬಂದು ಯಾವುದೇ ಭಾಗದಲ್ಲಿ ಸಾಕ್ಬೋದು, ಯಾವುದೇ ರೀತಿ ತೊಂದರೆ ಆಗಲ್ಲ. ಕರು ಹಾಕಿರೋದು ನಿಮ್ದೇ ಅಲ್ವಾ? ಇದೆಲ್ಲ ನಮ್ದೇ ಸರ್. ಎಲ್ಲ ಗಿರ್ರಾಸು ಇದೆ, ಎಲ್ಲ ಇದೆ ನೋಡಿ. ಇವೆಲ್ಲ ಗಿರ್ ತಳಿಗಳು. ಊರಿಗೆ ಯಾವ ರೀತಿ ಕಿವಿ ಉದ್ದ ಇದೆ ಅಂತ ನೋಡ್ಬೋದು. ಇದೇ ಊರಿ ಅಲ್ವಾ? ಹೌದು ಸರ್. ಹೌದು. ಅದೆಲ್ಲ ಕ್ರಾಸ್ ಮಾಡಿಸ್ತಾರದು. ನಾನು ಇದು ಬಂದು ರಮೇಶ್ ರೂಪಾನಿಯ ಸರ್, ಗೊಂಡಲ್, ಅವ್ರ ಹತ್ರ ತಂದಿರೋಂಥದ್ದು. ಕಿವಿ ನೋಡಿ ನ್ಯಾಚುರಲ್ ಆಗಿ ಹೆಂಗ್ ಟಚ್ ಆಗ್ತಾ ಇದೆ, ಫೇಸ್ ಕಟ್ ನೋಡಿ, ಪ್ಯೂರಿಟಿ ಇದ್ರೆ ಹಂಗಿರುತ್ತೆ. ಈ ತರ ತಳಿಗಳ ಅಭಿವೃದ್ಧಿ ಮಾಡ್ಬೇಕು. ಇದ್ರ ತಾಯಿ ಎಷ್ಟು, ಅದು 26 ಲೀಟರ್ ಮಿಲ್ಕಿಂಗ್ ರೆಕಾರ್ಡಿಂಗ್ ಇದೆ. ಆದ್ರಿಂದ ನಮ್ಮ ಗೋಶಾಲೆಗೆ ಇದನ್ನ ತಂದು ಇಟ್ಕೊಂಡಿದ್ದೀನಿ ಎಲ್ಲದಕ್ಕೂ ಕ್ರಾಸಿಂಗ್ ಮಾಡಿಸ್ಲಿಕ್ಕೆ. ಅದು ಇನ್ನ ಈಗ 2
ನೆಕ್ಸ್ಟ್ ಒಂದು 6 ಬಂದರೆ ಅದು ಇನ್ನೂ ದಷ್ಟಪುಷ್ಟವಾಗಿ ಇನ್ನೂ ಬಲಿಷ್ಠ ಆಗುತ್ತೆ. ಓಕೆ. ಈಗ ಬ್ರೀಡಿಂಗ್ ಒಳ್ಳೆ ಯೋಗ್ಯವಾದಂಥ ತಳಿ ತಂದು ಇಟ್ಕೊಂಡಿದ್ವಿ. ಆ ರೀತಿ ಮಾಡ್ರೆ ನೋಡಿ ನಮ್ಮ ಕರುಗಳಲ್ಲಿ ನೋಡಿ ಕಿವಿಗಳು ಆ ರೀತಿ ಬರುತ್ತೆ. ಹೌದೌದು. ಗಿರಿರಾಸನು ತುಂಬ ಇಟ್ಕೊಂಡಿದ್ರೆ ತುಂಬ ಹಸುಗಳಿದ್ದಾವೆ. ಹೌದು ಸರ್, ಅವು ಹಾಲು ಯಥೇಚ್ಛವಾಗಿ ಬೇಡಿಕೆ ಇದೆ, ತುಪ್ಪ ಇದೆ. ನೆಕ್ಸ್ಟ್ ಜನರೇಷನ್ ರೆಡಿ ಆಗ್ತಾ ಇದೆ ನಮ್ಮಲ್ಲಿ. ಹೌದೌದು ಸರ್. 3 ವರ್ಷದಿಂದ ಕರು ಹಾಕಿರೋದು. ಬನ್ನಿ ಆ ಕಡೆಯಿಂದ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಅದು ನೀವು ನಂಬಲಿಕ್ಕೆ ಆಗಲ್ಲ. ಗುಜರಾತಲ್ಲಿ ಹುಡುಗರು ಆ ಒಂದು ಪ್ಯೂರಿಟಿ ಇರೋ ಸಿಗಲ್ಲ ನಿಮಗೆ. ತೋರಿಸ್ತೀನಿ. ಈಗ ನೆಕ್ಸ್ಟ್ ನಿಮ್ಮನ್ನು ಗುಜರಾತ್ ಕರ್ಕೊಂಡು ಹೋಗ್ತೀನಿ ನಾನು. ಖಂಡಿತ ಸರ್, ನೀವು ನೆಕ್ಸ್ಟ್ ಹೇಳಿ. ಯಾಕಂದ್ರೆ ನೀವು ಅವಾಗ 2 ವರ್ಷದಿಂದ ಹೇಳಿದ್ರೆ ಸರ್ ಹಸುಗಳು ತಗೊಂಡು ಹೋಗ್ಬೇಕಾದ್ರೆ ನನ್ನೊಂದು ಸತಿ ಕರೀರಿ ಸರ್. ಹೌದು, ನಾನು ನೋಡ್ತೀನಿ. ನೀವು ಹೇಳ್ತಾ ಇದ್ರೆ ಕರ್ಕೊಂಡೋಗಿ ಸರ್, ನೀವು ಎಲ್ಲಿಂದ ಕರು ತರ್ತೀರಾ, ಎಲ್ಲಿಂದ ಹಸುಗಳು ತರ್ತೀರಾ, ಯಾವ ರೀತಿ ಸೆಲೆಕ್ಷನ್ ಮಾಡ್ತೀರಾ, ನನಗೂ ಸ್ವಲ್ಪ ತೋರಿಸಿ, ನಮ್ಮ ರೈತರಿಗೆಲ್ಲ ಅನುಕೂಲ ಆಗಲಿ ಅಂತ ನೀವು ಹೇಳ್ತಾ ಇದ್ರಿ. ಹೌದು. ಅದರಿಂದ ನೆಕ್ಸ್ಟ್ ಹೋಗ್ಬೇಕಾದ್ರೆ ನಿಮ್ಗೆ ಖಂಡಿತ ಕರ್ಕೊಂಡು ಹೋಗ್ತೀನಿ. ಇಷ್ಟರಲ್ಲೇ ಖಂಡಿತ ಸರ್, ಕರೀರಿ ಸರ್. ಸದ್ಯದಲ್ಲೇ ಒಂದು 8 ದಿನದ ಮುಂಚೆ ನಿಮ್ಗೆ ಹೇಳಿ ಕರ್ಕೊಂಡು ಹೋಗ್ತೀನಿ ನಾನು. ಓಕೆ. ನೋಡ್ಬೋದು ಕರುಗಳು ಯಾವ ರೀತಿ ಕ್ವಾಲಿಟಿ ಬಂದಿದೆ ಅಂತ. ಹೌದೌದೌದು. ನೋಡಿ ನಾನು ನಿಮ್ಗೆ ಹೇಳಿದೆ. ಬನ್ನಿ ಇಲ್ಲಿದೆ ನೋಡಿ, ನೋಡೋಣ. ನೋಡಿ ಸರ್, ಇದು ಇನ್ನು 2 ವರ್ಷದ ಮೇಲೆ ಒಂದು 3 ತಿಂಗಳಾಗಿದೆ. ಅದು ಎದ್ದೊಳ್ಳಿರಿ, ಕಿವಿ ನೋಡ್ಬೋದು ನೀವು ಯಾವ ರೀತಿ ಅದು ಪ್ಯೂರಿಟಿ ಇದೆ ಮತ್ತು ಹಣೆ ಆಗಲಿ ಅಂತ ನೋಡ್ಬೋದು. ಅದೀಗ ಬೂಸ ಕೊಟ್ಟಿದ್ದಾರೆ, ಇಂಡಿ ಬೂಸ ತಿಂತಾ ಇದೆ. ಈ ಒಂದು ಕ್ವಾಲಿಟಿ ಇರೋದು ನೀವು ಗುಜರಾತಲ್ಲಿ ಹೋಗಿ ಹುಡ್ಕೋದ್ರೆ ಇವತ್ತು 3 ಲಕ್ಷ ಕೊಟ್ಟರು ಸಿಗ್ತಾ ಇಲ್ಲ. ಅಷ್ಟೊಂದು ಪ್ಯೂರಿಟಿಯಾಗಿ ನಮ್ಮಲ್ಲಿ ಈಗ ಅದೊಂದು ಬ್ರೀಡಿಂಗ್ ಡೆವಲಪ್ಮೆಂಟ್ ಮಾಡ್ತಾ ಇರೋದ್ರಿಂದ ಚೆನ್ನಾಗಿ ಬರ್ತಾ ಇದ್ದಾವೆ. ಆಮೇಲೆ ನೀವು ತುಂಬಾ ಕಲ್ತ್ಬಿಟ್ಟಿದ್ದೀರಾ, ಯಾಕಂದ್ರೆ ಕ್ರಾಸಿಂಗ್ ಮಾಡಿಸೋ ವಿಧಾನ ಆಗ್ಬೋದು. ಹೌದು ಸರ್. ಸೇಮ್ ಓರಿಲ್ಲೇ ಕ್ರಾಸಿಂಗ್ ಮಾಡಿಸಲ್ಲ. ನಾನೀಗ ಗುಜರಾತ್ ಅಥವಾ ರಾಜಸ್ಥಾನ, ಪಂಜಾಬಲ್ಲಿ ಅವ್ರು ಯಾವ ರೀತಿ ಅದೊಂದು ಸಂಕೀರ್ಣ ಮಾಡಿ ಅದೊಂದು ಪೆಡಿಗ್ರಿ ಮೇಂಟೈನ್ ಮಾಡ್ತಾ ಇದ್ದಾರೆ, ಅದೇ ರೀತಿ ಇವತ್ತು ನಮ್ಮ ಗೋಶಾಲೆನಲ್ಲೂ ನಾನು ಮಾಡ್ತಾ ಇದ್ದೀನಿ ಸರ್. ಯಾಕಂದ್ರೆ ಅದನ್ನ ಕಲ್ತ್ಕೊಂಬಂದ್ಮೇಲೆ ನಾವು ಅದು ಮಾಡಿದ್ರೇನೆ ಉಪಯೋಗ, ಇಲ್ಲಿರೋ ಏನೂ ಉಪಯೋಗ ಇಲ್ಲ. ವಿದ್ಯೆ ಕಲ್ತು ಏನೂ ಉಪಯೋಗ ಇಲ್ಲ. ನಮ್ಮ ಕಡೆಯಿಂದನೇ ನಾವು ಫಸ್ಟ್ ಪ್ರಾರಂಭ ಮಾಡೋಣ, ಆಮೇಲೆ ಜನಗಳಿಗೆ ಮಾಹಿತಿ ಕೊಡೋಣ. ಈಗ ನಾವೇ ಏನೋ ತಿಳ್ಕೊಳ್ಳಿಲ್ಲ ಅಂದ್ರೆ ಏನು ಕೊಡೋಕ್ಕಾಗತ್ತೆ ಸರ್? ಹೌದೌದು, ಖಂಡಿತ. ಹೌದು. ಕಿವಿಗಳು ನೋಡಿ ಸರ್, ಕಿವಿಗಳು ನೋಡಿ, ಕಣ್ಣು ಶೇಪ್ ನೋಡಿ. ಪ್ಯೂರ್ ಸರ್. ಗುಜರಾತಲ್ಲೂ ನಿಮ್ಗೆ ಇವಾಗ ಈ ಪ್ಯೂರಿಟಿ ಸಿಗ್ತಾ ಇಲ್ಲ. ಹೌದೌದು. ಏನು ಅಲ್ಲಿ ನಿಮ್ಗೆ ಕರ್ಕೊಂಡು ಹೋಗ್ತೀನಲ್ಲ, ಎಷ್ಟೆಷ್ಟು ಬೆಲೆ ಹೇಳ್ತಾರೆ ಏನೋ ನೀವೇ ನೋಡೋಣ, ಡೈರೆಕ್ಟ್ ನೋಡಿ. ಹೌದು. ಅವಾಗ ಇಲ್ಲಿ ಗಿರ್ಗಳು ಯಾವ ರೀತಿ 60,000ಕ್ಕೆ 70,000ಕ್ಕೆ ಮಾರಾಟ ಮಾಡ್ತಾ ಇದಾರೆ ನಿಮ್ಗೆ ಗೊತ್ತಾಗತ್ತೆ. ಯಾಕಂದ್ರೆ ಕೆಲವರು ರೈತರು ಈಗ ಪ್ಯೂರಿಟಿ ಇರೋದಕ್ಕೆ ದುಡ್ಡು ಇದ್ದೇ ಇರುತ್ತೆ. ಸರ್, ಚಿನ್ನಕ್ಕೂ ವಜ್ರಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ಗೋಲ್ಡೇ ಡೈಮಂಡ್ ಅದಕ್ಕೆ ಬೆಲೆ ಕಟ್ಲಿಕ್ಕೆ ಆಗಲ್ಲ. ಆ ರೀತಿ 100% ಪ್ಯೂರಿಟಿ ಇರೋ ಬೆಲೆಗೆ ಯಾವತ್ತೂ ಬೆಲೆ ಇದೆ. ಈಗ ನಮ್ಮ ಹಳ್ಳಿಕಾರ ಎತ್ತುಗಳಲ್ಲಿ ಎಲ್ಲ ಎತ್ತುಗಳು 10 ಲಕ್ಷ 20 ಲಕ್ಷಕ್ಕೆ ಮಾರಾಟ ಆಗಲ್ಲ. ಏನಕ್ಕಾಗತ್ತೆ? ಹೌದು. ಯಾವ್ದು ಪ್ಯೂರಿಟಿ, ಯಾವ್ದು ಚೆನ್ನಾಗಿದೆ, ಸೈಜು, ಅದು ಕೊಂಬು ಶೇಪು, ಅದರ ಏನೋ ಚಾರೆ ಮಕ್ಕದ ಮೇಲೆ ಇರೋ ಗೆರೆ, ಸುಳಿ, ಆ ಒಂದು ಗಾತ್ರ, ಆ ಒಂದು ಇದ್ರ ಮೇಲೆ ಹೆಂಗ್ ಬೆಲೆ ನಾವು ಡಿಸೈಡ್ ಮಾಡ್ತೀವೋ ಅದೇ ರೀತಿ ಒಂದೊಂದು ತಳಿನಲ್ಲೂ ಅದ್ರದ್ದು ಒಂದೊಂದು ಗುಣಲಕ್ಷಣಗಳಿರುತ್ತೆ. ಎಲ್ಲ ಹಸುಗಳು, ಎಲ್ಲ ಹಳ್ಳಿ ಕಾರುಗಳು ಎಲ್ಲ ಮೆರ್ಸಕ್ಕಾಗಲ್ಲ. ಅದೇ ರೀತಿ ನಮ್ದು ಎಲ್ಲಾ ಗಿರ್ ಹಸುಗಳು ಎಲ್ಲ ಟಾಪ್ ಗಿರ್ಗಳಾಗಲ್ಲ. ಎಲ್ಲಾ ಗಿರ್ ಹಸುಗಳು ನಿಮ್ಗೆ 10 ಲೀಟರ್ ಹಾಲು ಕರಿಯಲ್ಲ. ಅದ್ ನಾವು ನೋಡಿ ಸೆಲೆಕ್ಷನ್ ಮಾಡ್ಕೊಬೇಕಷ್ಟೇ. ಬಹಳ ವಿಶೇಷವಾಗಿ ನೋಡಿ ನಾವು ಅದನ್ನ ಗುಣಲಕ್ಷಣ ನೋಡ್ಕೊಂಡು ಹಾಲು ಕರಿಯತ್ತೆ ಇಲ್ಲ ಚೆಕ್ ಮಾಡಿ ತಗೊಂಡ್ಬರ್ಬೇಕು. ಇರೋ ಹಸುಗಳೆಲ್ಲ ಗಿರ್ ಅಂದ್ರೆ ನೋಡಿ ಅದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹೌದು ಸರ್, ಸಕ್ಕತ್ತಾಗಿದೆ. ಕಣ್ಣಾಗ್ಲಿ ಅದಾಗ್ಲಿ ನೋಡಿ, ಕಿವಿಗಳು ನೋಡಿ ಹೆಂಗ್ ಟಚ್ ಆಗ್ತಾ ಇದಾವೆ. ಹೌದು ನೋಡಿ, ಕಿವಿ ಆಗ್ಬೋದು, ಕಂಬ ಆಗ್ಬೋದು. ಆ ರೀತಿ ಇದ್ರೆ ಪ್ಯೂರ್. ಕೇಳಂಗಿಲ್ಲ. 2 ವರ್ಷ ಆಗಿದೆ. 2 ವರ್ಷದ ಮೇಲೆ 3 ತಿಂಗಳಾಗಿದೆ ಸರ್. ನಮ್ಮ ಮನೇಲಿ ಹುಟ್ಟಿರೋಂಥದ್ದು. ಕ್ರಾಸಿಂಗ್ ಆಗಿದೆ ಸರ್. ಅದೇ ಈಗ ಮನೆ ಕ್ರಾಸಿಂಗ್ ಬಂತು, ಮಾಡಿಸಿಲ್ಲ. ನೆಕ್ಸ್ಟ್ ಸತಿ ಮಾಡಿಸ್ತೀವಿ. ಯಾಕಂದ್ರೆ 2 ವರ್ಷದ ಕೆಳಗಡೆ ಇರೋದು ಮಾಡೋದು ಬೇಡ. ಸ್ವಲ್ಪ ಮೈ ಎಲ್ಲ ಬಲಿಷ್ಠ ಆಗಲಿ, ಮೂಳೆ ಎಲ್ಲ ಚೆನ್ನಾಗಿ ಬಲ್ತ್ರೆ ನೆಕ್ಸ್ಟ್ ಲಾಂಗ್ ಟರ್ಮ್ ಗಂಟ ಚೆನ್ನಾಗಿರ್ತದೆ. ಪಾಪ ಎಳೆನಲ್ಲೇ ಫಲ ಮಾಡ್ರೆ ಆದ್ಮೇಲೆ ಹಸು ವೀಕ್ ಆಗುತ್ತೆ. ಹೌದು. ನೋಡ್ಬೋದು ಸರ್, ನಿಮ್ದು ಒಂದೊಂದು ಹಸುಗಳು ನೋಡ್ಬೋದು. ಇಲ್ಲಿದೆ ನೋಡಿ, ಕಾಬ್ರಿ ಹಸು. ಸೊ ಎಲ್ಲ ಸಕ್ಕತ್ತಾಗಿದ್ದಾವೆ. ಇದು ಗಿರಾ ಲಾಲ್ ಕಾಬ್ರಿ, ಇದು ಸೂರತ್ತಿಂದ ತಂದಿರೋದು. ನೋಡ್ಬೋದು ಕಿವಿಗಳು ಲಕ್ಷಣ ಎಲ್ಲ ಯಾವ ರೀತಿ ಇದೆ ಅಂತ. ಇದು ಬಂದು ನಮ್ಮ ಚೋಲಿಸ್ತಾನಿ ರಾಟಿ ಅಂತ. ಇದು ಬಹಳ ಸ್ಪೆಷಲ್. ಇದು ಕರಿ ಚಿರತೆ ತರ ಹೆಸರು ಇರುತ್ತೆ. ಹಾಲಲ್ಲಿ ಮಾತ್ರ ಚಿರತೆ ಎಷ್ಟು ವೇಗವಾಗಿ ಓಡುತ್ತೋ ಹಾಲು ಅಷ್ಟು ವೇಗವಾಗಿ ಅಷ್ಟೊಂದು ಹಾಲು ಕೊಡುತ್ತೆ ಇದು. ಬೆಳಗ್ಗೆ ಒಂದು 9 ಲೀಟ್ರು, ಸಂಜೆ ಒಂದು 8 ಲೀಟ್ರು, ಆ ರೀತಿ ಕೊಡುವಂತ ದೇಸಿ ತಳಿ ಇದು. ಸರ್, ನಿಮ್ ಗೋಶಾಲೆ ನೋಡಿದ್ಮೇಲೆ ದಯವಿಟ್ಟು ನೀವು ಗುಜರಾತ್ ಯಾವಾಗ ಹೋಗ್ತೀರಾ ಹೇಳಿ, ನಾನು ಬರ್ತೀನಿ. ನಾನು ನೋಡ್ಬೇಕಲ್ಲಿ ಯಾವ ತರ ಸೆಲೆಕ್ಷನ್ ಮಾಡ್ತೀರಾ ಏನು, ಸೊ ಯಾವ ರೀತಿ ನೀವು ಪ್ರೈಸ್ ಇದೆ ಎಲ್ಲ ನಾವು ತಿರುಗಿ ನೋಡ್ಕೋಬೇಕಾಗತ್ತೆ. ದಯವಿಟ್ಟು ಒಂದ್ಸರಿ ನಮ್ಗೆ ಕರೀರಿ ಸರ್, ನಾನು ಬರ್ತೀನಿ. ಖಂಡಿತ ಸರ್, ಇಷ್ಟರಲ್ಲೇ ಕರಿತೀನಿ. ನಿಮ್ಗೆ ಒಂದು 8-10 ದಿನದ ಒಳಗಡೆನೆ ಕರಿತೀನಿ. ನೀವು ಬನ್ನಿ, ಯಾವ ರೀತಿಯಲ್ಲಿ ನಾವು ಸೆಲೆಕ್ಷನ್ ಮಾಡ್ತೀನಿ ಅಂತ ನೀವು ಒಂದ್ಸತಿ ನಿಮ್ಮ ಕಣ್ಣಲ್ಲಿ ನೋಡಿ. ಹೌದು ಸರ್. ನೀವು ಆಮೇಲೆ ಅಲ್ಲಿ ಯಾವ ರೀತಿ
ತಳಿಗಳನ್ನ ಅದನ್ನ ನಾನು ಗುರ್ಸ್ತೀನಿ ಅಂತ ನೀವು ನೋಡಿ. ಯಾಕಂದ್ರೆ ಎಲ್ಲ ಟಾಪ್ ಕ್ವಾಲಿಟಿ ಇಟ್ಟಿದ್ರೆ ಯಾವ್ದು ನಾರ್ಮಲ್ ಆಗಿರೋದು ಇಟ್ಟಿಲ್ಲ. ಹೌದೌದು. ಈಗ ಗಿರ್ ಆಗ್ಬೋದು, ಸಾಯಿವಾಲ್ ಆಗ್ಬೋದು, ಕಾಂಕ್ರೀಜ್ ಆಗ್ಬೋದು, ಯಾವುದೇ ತಳಿ ಬನ್ನಿ ಸರ್, ಜಾಫ್ರಾಬಾದಿ ಆಗ್ಬೋದು, ಎಲ್ಲ ಒಳ್ಳೊಳ್ಳೆ ಟಾಪ್ ತಳಿಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ತಂದಿದ್ದೀರಾ. ಹೌದು ಸರ್. ಸೊ ನಾವು ಒಂದ್ಸರಿ ನೋಡೋಣ ಅಂತ ಸರ್. ನಮ್ ಸರ್ ನಾವು ಇದ್ರ ಬಗ್ಗೆ ಕಠಿಣ ಪರಿಶ್ರಮ ಬಿದ್ರೇನೆ ಸರ್ ಇಷ್ಟ ಆಗ್ಲಿಕ್ಕೆ ಸಾಧ್ಯ. ಸುಮ್ಮನೆ ನಾನು ಇಲ್ಲಿ ಕೂತ್ಕೊಂಡು ದುಡ್ಡು ಇದೆ ಅಂದ್ಬಿಟ್ಟು ಹೋಗಿ ಎಲ್ಲ ಆನ್ಲೈನಲ್ಲಿ ದುಡ್ಡು ಆಡ್ಬಿಟ್ರೆ ಬರಲ್ಲ. ಈ ಒಂದು ತಳಿಯಿಂದ ನಾನೊಂದು 12 ವರ್ಷದಿಂದ ನಾನು ಸಣ್ಣ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಇಷ್ಟೊಂದು ತಳಿಗಳು ನಾನೊಂದು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಮತ್ತು ಪ್ರತಿಯೊಬ್ಬರು ಸಹಕಾರ ಸಿಗ್ತಾ ಇದೆ ನನಗೆ. ಬರೀ ನಾನು ಒಬ್ಬನೇ ಮಾಡ್ದೇನೋ ತಪ್ಪು. ಎಲ್ಲರ ಸಹಕಾರದಿಂದ ಇಷ್ಟೊಂದು ಪ್ರಗತಿಯುತವಾಗಿ ನಮ್ಮ ಗೋಶಾಲೆ ನಡೀತಾ ಇದೆ. ನಮ್ಮ ಸುತ್ತಮುತ್ತ ಇರುವಂತ ಜನಗಳ ಸಹಕಾರ ಇರ್ಬೋದು, ಅಥವಾ ನಮ್ಮ ಶಾಸಕರೇ ಇರ್ಬೋದು. ಶಾಸಕರಿಗೆ ಏನಾದ್ರು ನಮ್ದು ರಸ್ತೆನಲ್ಲಿ ಮನೆತನ ಮಳೆ ಗೋಶಾಲೆನಲ್ಲಿ ಪಾಪ ಸಗಣಿಗಳು ರಸ್ತೆಗೆ ಹಾಕಿದಾಗ ಸುಮಾರು ಜನ ಇಲ್ಲಿರೋರೆಲ್ಲ ಕೆಲವು ಬಡಾವಣೆ ನಿವಾಸಿಗಳು ಕಂಪ್ಲೇಂಟ್ ಸಹವಾಗಿದ್ದಾರೆ. BBMP ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದ್ರಿಂದ ಅವರು ನೋಡಪ್ಪ ಮುಂಚೆ ಇದ್ದಿದ್ದೆಲ್ಲ ರೈತರು, ಅವ್ರು ಆಗಿನ ಕಾಲದಿಂದ ಹಸುಗಳು ಸಾಕ್ತಾ ಇದಾರೆ. ನೀವು ಸಗಣಿ ಇದೆ ಅಂತ ನೀವು ಈ ರೀತಿ ಮಾಡಬೇಡಿ, ದೇಶಿ ತಳಿಗಳು ಈ ಕಾಲದಲ್ಲಿ ಸಿಗ್ತಾ ಇಲ್ಲ ಅಂತೇಳಿ ಅವರೆಲ್ಲ ನನ್ನ ಬೆಂಬಲಕ್ಕೆ ನಿಂತು ಯಾವಾಗಾರು ಎಮರ್ಜೆನ್ಸಿ ಇದ್ರೆ ಬೇಕಾದ್ರೆ ಗೋಗ್ರಾಸಕ್ಕೆ ಇನ್ನೊಂದಕ್ಕೆಲ್ಲ ಬಾಯ ರೀತಿ ತುಂಬಾ ಸಹಕಾರ ಕೊಡ್ತಾರೆ ನಮ್ಮ ಶಾಸಕರು MLA ಕೃಷ್ಣಪ್ಪನವರು. ಅವರು ಆ ರೀತಿ ಪ್ರತಿಯೊಬ್ಬರದ್ದು ಸಹಕಾರ ಇದೆ ಸರ್, ಒಬ್ರದೇ ಅಂತಲ್ಲ. ಸುತ್ತಮುತ್ತ ದಾನಿಗಳು ಇದ್ದಾರೆ, ಕೆಲವರು ನಮ್ಮ ಸ್ನೇಹಿತರು ಇದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದಗಳು, ಅಭಿನಂದನೆಗಳು ತಿಳಿಸ್ತೀನಿ ಸರ್. ಯಾಕಂದ್ರೆ ಒಬ್ಬನೇ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 500 ಹಸುಗಳು ಬೆಂಗಳೂರಲ್ಲಿ ಸಾಕ್ಬೇಕು ಅಂದ್ರೆ ಅಷ್ಟೇನು ಸುಲಭದ ಮಾತಲ್ಲ. ನಾನೇನು ಜಂಬಕ್ಕೇನು ಹೇಳ್ತಾ ಇಲ್ಲ, ಎಲ್ಲರ ಸಹಕಾರದಿಂದ ಚೆನ್ನಾಗಿ ಮಾಡ್ತಾ ಇದೀನಿ ಸರ್. ಈಗ 10 ಎಕರೆ ಹೊಲ ಕಟ್ಕೊಂಡು ಸಾಕೋದೇ 4 ಜೊತೆ ಸಾಕೋದಕ್ಕೆ ಆಗ್ತಾ ಇಲ್ಲ. ಅಂತದ್ ನೀವು 400 ವರ್ಷಕ್ಕಿಂತ ಹೆಚ್ಚಾಗಿ ಸಾಕ್ತಾ ಇದ್ರಿ ಅಂದ್ರೆ ಅದು ಬೆಂಗಳೂರಲ್ಲಿ. ಹೌದು ಸರ್, ತುಂಬಾ ಗ್ರೇಟ್. ನೀವು ಇಲ್ಲ ಸರ್, ಗ್ರೇಟ್ ಅಂತೇನಿಲ್ಲ. ನಾವು ಮಾಡೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದೀವಿ. ಇದನ್ನ ಮುಂದಿನ ದಿನಗಳಲ್ಲಿ ಯಥೇಚ್ಛವಾಗಿ ಒಂದು ಗೋಶಾಲೆ ಬೆಳೀಲಿ, ಪ್ರತಿಯೊಬ್ಬರಿಗೂ ಇದೊಂದು ಮಾರ್ಗದರ್ಶನ ಆಗಲಿ. ಯಾವ ರೀತಿ ದೇಶಿ ತಳಿಗಳು ಸೆಲೆಕ್ಷನ್ ಮಾಡ್ಕೊಬೇಕು ಅಂತ ರೈತರು ಇಲ್ಲಿ ಬಂದು ಅಭ್ಯಾಸ ಮಾಡ್ಕೊಂಡು ಹೋಗುವಂಥ ಲೆವೆಲ್ ಬೆಳೀಲಿ ಅಂತ ನಾನು ಎಲ್ಲರಿಗೂ ಇದು ಹೇಳ್ತೀನಿ ಸರ್. ಮತ್ತೆ ಯಾವುದೇ ರೀತಿ ಅವ್ರಿಗೆ ಚಾರ್ಜ್ ಮಾಡಲ್ಲ. ನಾನು ಅದನ್ನೇ ಮುಂಚಿನ ಸುಮಾರು ವರ್ಷಗಳಿಂದ ಎಲ್ಲರಿಗೂ ಅದೇ ಹೇಳೋದು, ನಿಮ್ಗೆ ಯಾವ ತಳಿ ಬೇಕಾ ಬಂದು ಮಾಹಿತಿ ತಗೊಂಡೋಗಿ, ನೀವು ಯಾರ ತರನಾರು ತಗೊಂಡು ಸಾಕೊಳ್ಳಿ. ಆ ರೀತಿ ಲಕ್ಷಣಗಳು, ಆ ರೀತಿ ಹಾಲು ಕರೆಯುವಂಥ ತಗೊಂಡು ಸಾಕಿ ದೇಶಿ ತಳಿಗಳು ಅಭಿವೃದ್ಧಿ ಮಾಡಿಸಿ ನಮ್ಮ ಗೋಮಾತೆ ಗಾವ ವಿಶ್ವಾಸ ಮಾತಾರಮ್ಮ ಅಂತ ಹಿಂದಿನ ಕಾಲದಿಂದ ಹೇಳ್ದಂಗೆ ಹಸುಗಾನ ದೊಡ್ಡದು ಯಾವುದೂ ಇಲ್ಲ. ನಾವು ಒಂದು 9 ತಿಂಗಳು ಅಥವಾ 1 ವರ್ಷ ತಾಯಿ ಹಾಲು ಕುಡಿದು ಬದುಕ್ತೀವಿ. ನಂತರ ನಾವು ಸಾಯೋ ಗಂಟ ನಮ್ಮ ದೇಶಿ ಹಸುಗಳಾದಂಥ ಗೋಮಾತೆಯಿಂದ ಸಕಲ ಏನಿದ್ರು ಹಾಲು ಕುಡಿತೀವಿ. ಅದರಿಂದ ಇದನ್ನ ಗೋಮಾತೆ ಥರ ಇಟ್ಕೊಂಡು ಸಾಯೋ ತನಕ ಸಾಕೋಣ. ಸುಮ್ಮನೆ ಕಸಾಯಖಾನೆಗಳು ಕಟ್ಟೋದಾಗ್ಲಿ ಅಥವಾ ಹಾಲು ಕೊಡಲ್ಲ ಅಂದ್ಬಿಟ್ಟು ಸೈಡ್ಗೆ ಹಾಕೋದು ಬೇಡ. ಅದರಿಂದ ದೇಶಿ ತಳಿಗಳು ನಮ್ಮ ಸಂರಕ್ಷಿಸಿ ಈ ಒಂದು ತಳಿಗಳನ್ನ ಅಭಿವೃದ್ಧಿ ಮಾಡೋಣ. ಪ್ರತಿಯೊಬ್ಬರಿಗೂ ದೇವ್ರಿಗೂ ನಮ್ಮ ಗೋಮಾತೆ ಆಶೀರ್ವಾದ ಎಲ್ಲರಿಗೂ ಚೆನ್ನಾಗಿರಲಿ, ಎಲ್ಲರಿಗೂ ಒಳ್ಳೇದಾಗಲಿ ಸರ್. ಓಕೆ ಸರ್, ಒಳ್ಳೆ ಇನ್ಫಾರ್ಮೇಶನ್ ತಿಳಿಸ್ಕೊಟ್ರಿ. ಓಕೆ ಸರ್, ತುಂಬ ಧನ್ಯವಾದ ಸರ್ ನಿಮಗೆ. ಓಕೆ ಸರ್, ಜೈ ಗೋಮಾತೆ. ನಮಸ್ತೆ ಸರ್. ಸ್ನೇಹಿತರೆ ನಮಸ್ಕಾರ. ಶ್ರೀಕೃಷ್ಣ ಗೋಶಾಲೆ ಬೇಗೂರು ನಿಯರ್ ಬೊಮ್ಮನಹಳ್ಳಿ ಹತ್ರ ಬರುತ್ತೆ ಬೆಂಗಳೂರಲ್ಲಿ. ಸೊ ಇಲ್ಲಿ 450ಕ್ಕೂ ಹೆಚ್ಚು ಹಸುಗಳನ್ನ, ದೇಶಿ ಹಸುಗಳನ್ನ ಸಾಕ್ಯಾರೆ. ಹತ್ತಿರ 30ಕ್ಕೂ ಹೆಚ್ಚು ತಳಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ತುಂಬ ಹಸುಗಳಿದ್ದಾವೆ, ನೀವು ಇಲ್ಲಿ ನೋಡ್ಬೋದು. ಇದಲ್ಲದೆ ಸೊ ಏನು ಆಕ್ಸಿಡೆಂಟ್ ಆಗಿ ಕಾಲು ಮುರ್ಕೊಂಡು ಬಂದಿರುವಂಥ ಹಸುಗಳು ತಂದುಬಿಟ್ಟಿದ್ದಾರೆ, ಅದನ್ನು ಸಾಕ್ತಾ ಇದ್ದಾರೆ. ಹಾಗೆಯೇ ಕಸಾಯಖಾನೆಯಿಂದ ಬಂದಿರುವಂಥ ಹಸುಗಳು ಸಾಕ್ತಾ ಇದ್ದಾರೆ. ಇದಲ್ಲದೆ ಇವ್ರ ಹತ್ರ ಟಾಪ್ ಬ್ರೀಡ್ ಎಲ್ಲ ತಳಿಯ ಹಸುಗಳಿದ್ದಾವೆ. ಸೊ ನಾನು ವಿಡಿಯೋದಲ್ಲಿ ಆಲ್ರೆಡಿ ಮಾಡಿದ್ದೀನಿ, ಶ್ರೀಕೃಷ್ಣ ಗೋಶಾಲೆಯಲ್ಲಿ ಏನೇನು ಹಸುಗಳಿದ್ದಾವೆ ಅಂತ ನಾನು ಆಲ್ರೆಡಿ ಪಾರ್ಟ್ 1 ಪಾರ್ಟ್ 2 ಮಾಡಿದ್ದೀನಿ, ನೀವು ನೋಡ್ಬೋದು. ಸೊ ಅದಲ್ಲದೆ ಟಾಪ್ ಬ್ರೀಡು ಇದ್ದಾವೆ. ಸೊ ನನಗೆ ಕೇಳಿದಾಗ ಇದೆಲ್ಲ ಎಲ್ಲಿಂದ ತಂದ್ರಿ ಅಂತ ಕೇಳಿದಾಗ ಅವ್ರು ಕೇಳಿದ್ರು, ಕೆಲವು ಬೇರೆ ರಾಜ್ಯಗಳಿಂದೆಲ್ಲ ತಂದಿದ್ದೀನಿ, ಗುಜರಾತಿಂದ, ರಾಜಸ್ಥಾನದಿಂದ ಅಂತ. ಸೊ ನಾನು ಕೇಳಿದ್ದೀನಿ, ನೆಕ್ಸ್ಟ್ ಟೈಮ್ ಹೋಗುವಾಗ ನನಗೆ ಇನ್ಫಾರ್ಮ್ ಮಾಡಿ. ಸೊ ನೀವು ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಬರ್ತೀರಾ, ಏನು ರೇಟ್ ಇದೆ, ಅಲ್ಲಿ ಯಾವ ಥರ ಇದೆ ಫಾರ್ಮು, ಸೊ ಅದೆಲ್ಲ ನೋಡಬೇಕಂತ ಅಂದಾಗ ಸರಿ ಆಯಿತು ಅಂತ ಹೇಳಿದ್ದಾರೆ. ದಯವಿಟ್ಟು ಫಾಲೋ ಮಾಡಿ ನೋಡಿ. ಏನಾದರೂ ನಿಮಗೆ ಕಮೆಂಟ್ ಇದ್ದರೆ ಸೊ ನನಗೆ ಮೆಸೇಜ್ ಮೂಲಕ ತಿಳಿಸಿ, ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಮುಂದಿನ ವೀಡಿಯೋಗಳಲ್ಲಿ ನಾನು ಗುಜರಾತಲ್ಲಿ ಯಾವ ರೀತಿ ಹಸುಗಳಾಗ್ಬೋದು, ಏನೋ ಗಿರ್ರಸ್ಸು, ಜಾಫ್ರಾಬಾದಿ ಎಮ್ಮೆ ಯಾವ ರೀತಿ ಇದ್ದಾವೆ ಅಂತ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ನಿಮ್ಗಿನ್ನೂ ಹೆಚ್ಚಿನದಾಗಿ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ, ಸೊ ಮುಂದಿನ ವಿಡಿಯೋ ನೋಡೋಕ್ಕೆ ರೆಡಿಯಾಗಿರಿ. ಗುಜರಾತಲ್ಲಿ ನಾನು ಯಾವ ರೀತಿ ಫಾರ್ಮ್ ಇರ್ತವೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.